ಆದ್ರೆ ನೀವು ಕ್ಲೀನಿನೆಸ್ ಬಗ್ಗೆ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ. ಎಲ್ಲಿ ಬೇಕಲ್ಲಿ ಗಲೀಜ್ ಮಾಡುವಂತ ಕೆಲಸ ಇಲ್ಲಿ ಯಾರು ಮಾಡಕ್ ಹೋಗ್ಬೇಡ್ರಿ. ಬೇಗಂ ತಲಾಬ್ ಅಷ್ಟೇ ಅಲ್ಲ, ಬಿಜಾಪುರದ ಯಾವುದೇ ಲೊಕೇಶನ್ ಅಲ್ಲಿ ಭೂತ್ನಾಳಗಿರಿ, ಗೋಲ್ ಗುಮ್ಮಸ್, ಇಬ್ರಾಹಿಂ ಮಜಾ ಅನೇಕ ಐತಿಹಾಸಿಕ ಸ್ಥಳಗಳದಾವ. ಅಲ್ಲೂ ಅವ್ರಿಗೆ ಕ್ಲೀನ್ ಮೇಂಟೆನ್ಸ್ ಮಾಡಿರ್ತಂದ್ರೆ ನಿಮ್ಗೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀವಿ. ಸೊ ಹಾಯ್ ಹಲೋ ನಮಸ್ಕಾರ ನಮ್ಮೆಲ್ಲ ಬಿಜಾಪುರ ಮಂದಿಗೆ. ಸೊ ಇವತ್ತು ನಮ್ಮ ಜಾವೇದ್ ಅಣ್ಣ ನಾವೇನೈತಲ್ಲ ಬೇಗಂ ತಲಾಬ್ ಬಂದಿದ್ವಿ. ಸೊ ಇಲ್ಲಿ ಏನೋ ವರ್ಕ್ ನಡೆದಿದೆ. ಇಲ್ಲಿ ಒಂದು ಬೆಸ್ಟ್ ಗಾರ್ಡನ್ ಮಾಡತ್ತಾರ, ಅದು ಕಪ್ಲಿಗೆ ತಿಳಿ ಬೆಸ್ಟ್ ಮಾಡತ್ತಾರ. ಸೊ ಇಲ್ಲಿ ಸರ್ಪ್ರೈಸಸ್ ನಿಮಗೆ ತಿಳಿ ನಾವು ಇಲ್ಲಿ ನೋಡಾಕ ಮತ್ತೆ ನಿಮಗೆ ತೋರ್ಸತ್ತ ಬಂದೀವಿ. ಸೊ ನಿಮಗೆ ಇಲ್ಲಿ ಹೆಂಗದೆ ಏನ ತೋರಿಸ್ತೀವಿ. ಸದ್ಯಕ್ಕಂತ್ರ ಏನ ಅಲ್ಲಿ ಒಳಗಿನೈತ್ಲ ಎಲ್ಲ ಏನ ಲಾಕ್ ಮಾಡ್ಯಾರ, ಅಂದ್ರೆ ಬಂದ್ ಮಾಡ್ಯಾರ, ಅಲೌ ಇಲ್ಲ ಅಲ್ಲಿ. ಸೊ ಏನೈತ್ಲ ಇಲ್ಲಿ ಏನು ಹೊರಗಿಂದ ತೋರಿಸ್ತೀವಿ ಏನೇನದ. ಸೊ ಜಾವೇದ್ ಅಣ್ಣ ಏನಾರು ಹೇಳ್ತೀರಿ? ಏನ್ ಮುಂದೆ ಹೋಗಿ ಮುಂದೆ ನಮ್ಮ ಅಣ್ಣ ಸ್ವಲ್ಪ ನಾಚ್ಕೋತಾನ. ಸೊ ನಿಮಗೆ ಅಲ್ಲಿ ತೋರಿಸ್ತೀವಿ, ಬನ್ನಿ ಬಾಸ್. ಬರ್ರಿ. ನಮ್ಮ ವಿಜಯಪುರದ ಮೋಸ್ಟ್ ಪಾಪ್ಯುಲರ್ ಬೇಗಂ ತಲಾಬ್ 1651ರಲ್ಲಿ ಮೊಹಮ್ಮದ್ ಆದಿಲ್ ಶಾಹಿ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ. ಓ ಶೇಟ್, ವಾವ್, ದಿಸ್ ಪ್ಲೇಸ್ ಇಸ್ ಅ ಹೆವಿನ್ ಬ್ರೋ. ಜಸ್ಟ್ ಒಂದ್ ಸಲ ಬಂದ್ ನೋಡು. No, seriously, what is this place? This is heaven. ನೋಡ್ರಿ, ನೀವು ಅನ್ಕೊತಿರ್ಬೋದು ಇವರಿಬ್ರು ಅವ್ರ ಗರ್ಲ್ಫ್ರೆಂಡಿಗೆ ಕರ್ಕೊಂಡು ಇಲ್ಲಿ ಬಂದಿರ್ಬೇಕ. ನೀವೆಲ್ಲ ನಿಮ್ ತಲೆಗೆ ನೀವು ತೆಗೆದೇ ಬಿಡ್ರಿ ಅಣ್ಣ. ಸಮಾಸ್ಕೊ ಅಣ್ಣ. ಸೊ ನೋಡ್ರಿ, ನಮಗಂತೂ ಗರ್ಲ್ಫ್ರೆಂಡ್ ಇಲ್ಲ. ಇವ ನೋಡಿದ್ರ ಅಣ್ಣ ಇಲ್ಲಿ ಮತ್ತೊಬ್ಬರ ಕಪ್ಲಿಗೆ ನೋಡಿ ಫೀಲ್ ಮಾಡ್ಕೊತಾನ. ಸೊ ಅಣ್ಣ ಫೀಲ್ ಮಾಡ್ಕೋಬೇಡ, ನಾ ಅದೇ ನಿನ್ ಜೊತೆ. ನಿಂಗೆ ಎಂತ ಫೀಲ್ ಬೇಕಾದ್ನ ಮಾಡಿಸ್ತೀನ. ಲವ್ ಯು ಅಣ್ಣ. ಸೊ ನೀವೆಲ್ಲಾರು ನೋಡಿದ್ರಿ, ಇದು ಬೇಗಂ ತಲಾಬ್ದಾಗ ಇಲ್ಲಿ ನೀವು ಫೋಟೋ ಶೂಟ್ ಮಾಡ್ರಿ, ಟೈಮ್ ಸ್ಪೆಂಡ್ ಮಾಡ್ರಿ, ನಿಮ್ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿ ಕರ್ಕೊಂಡ್ ಬರ್ರಿ. ಆದ್ರೆ ನೀವು ಕ್ಲೀನಿನೆಸ್ ಬಗ್ಗೆ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲೆಲ್ಲ ನಿಮ್ ತಂದು ಪ್ಲಾಸ್ಟಿಕ್ ಹೋಗಿದ್ದು, ನೀರಿನ ಬಾಟಲ್ ಕುಡ್ದು ಎಲ್ಲಿ ಬೇಕಾದಲ್ಲಿ ಹೋಗಿದ್ದು, ಎಲ್ಲಿ ಬೇಕಲ್ಲಿ ಗಲೀಜ್ ಮಾಡುವಂತ ಕೆಲಸ ಇಲ್ಲಿ ಯಾರು ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ನಮ್ದು ರಿಕ್ವೆಸ್ಟ್ ಐತಿ. ಮತ್ತ ಬೇಗಂ ತಲಾಬ್ ಅಷ್ಟೇ ಅಲ್ಲ, ಬಿಜಾಪುರದ ಯಾವುದೇ ಲೊಕೇಶನ್ ಅಲ್ಲಿ ಭೂತ್ನಾಳಗಿರಿ, ಗೋಲ್ ಗುಮ್ಮಸ್, ಇಬ್ರಾಹಿಂ ಮಜಾ ಅನೇಕ ಐತಿಹಾಸಿಕ ಸ್ಥಳಗಳದಾವ. ಅಲ್ಲೂ ಅವ್ರಿಗೆ ಕ್ಲೀನ್ ಮೇಂಟೆನ್ಸ್ ಮಾಡಿರ್ತಂದ್ರೆ ನಿಮ್ಗೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀವಿ. ಪ್ಲಸ್ ಇದ್ರಾಗ ಏನೈತ್ರಿ, ರೋಡ್ ಮ್ಯಾಗ ನಾವೇನ್ ಬೈಕ್ ಮ್ಯಾಗ ಹೋಗ್ತಿರ್ತೀವಿ, ಹಿಂದ ಜನ ನೋಡಂಗಿಲ್ಲ, ಮುಂದ್ ನೋಡಂಗಿಲ್ಲ, ಆಜು ಬಾಜು ನೋಡಂಗಿಲ್ಲ, ನೋಡ್ಲಾರ್ದೆ ಹೋಗಿ ಬಿಡ್ತಾರ. ಸೊ ಅದು ಒಂದು ಸ್ವಲ್ಪ ಲಕ್ಷಣಾಗಿ ಇಡ್ರಿ. ಸೊ ನೀವು ನಮ್ ಸಾಥ್ ಕೊಟ್ರೆ ಏನಿಲ್ಲ, ನಾವ್ ಎಲ್ಲಾರು ಕೂಡಿನೇ ಬಿಜಾಪುರ್ಗೆ ಕ್ಲೀನ್ ಇಡ್ಬೋದು. ಸೊ ಏನೈತ್ಲ ಒಂದೇ ಹೇಳ್ತೀನಿ, ರಿಕ್ವೆಸ್ಟ್ ಮಾಡ್ಕೋತೀವಿ. ಸೊ ನಿಮ್ ಮನೆ ಬಾಜು, ಆಜು ಬಾಜು, ಮನ್ಯಾಗಿರ್ಲಿ, ಹೊರಗೆ ರೋಡ್ ಸೈಡ್ ಇರ್ಲಿ, ಸೊ ಎಲ್ಲ ಗಾರ್ಡನ್ಸ್ ಇರ್ಲಿ, ಎಲ್ಲಿ ಹೋಗ್ತಿರಲ್ಲ ಅಲ್ಲಿ ಕ್ಲೀನ್ ಇಟ್ಕೊರಿ, ಸ್ವಚ್ಛತಾ ಕಾಪಾಡ್ರಿ. ಸೊ ಒಂದೇ ಹೇಳ್ತೀನಿ, ನಮ್ ಬಿಜಾಪುರ ಎಲ್ಲಕ್ಕಿಂತ ಬೆಸ್ಟ್ ಅದ. ಆಮೇಲೆ ಕ್ಲೀನ್ದಾಗ ನೋಡಿದ್ರೆ ಎಲ್ಲಕ್ಕಿಂತ 99% ಇಂಪ್ರೂವ್ ಆಗತೈತಿ. ಸೊ ಜಾವೇದ್ ಅಣ್ಣ ಅವ್ರು ಹೇಳಿದ್ದು, ನಾ ಹೇಳಿದ್ದು ಎರಡು ಒಂದೇ ಅದ. ಸೊ ನೀವು ಸ್ವಚ್ಛತಾ ಕಾಪಾಡ್ಕೊರಿ, ನಾವು ಕಾಪಾಡ್ಕೋತೀವಿ. ಸೊ ಇಷ್ಟೇ ಇರ್ತೀವಿ. ಥ್ಯಾಂಕ್ ಯು ಬಿಜಾಪುರ. ನಮಸ್ಕಾರ.